ಗುಡ್ ಆಫ್ಟರ್‌ನೂನ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಸುಮಾರು ಒಂದು 15 ಡೇಸ್ ಆಯ್ತು ನಾನು ವಿಡಿಯೋ ಹಾಕಿರ್ಲಿಲ್ಲ. ವಿಡಿಯೋ ಮಾಡಿದ್ದೀನಿ ಬಟ್ ಹಾಕಿರ್ಲಿಲ್ಲ. ಏಕೆಂದ್ರೆ ಅಮ್ಮರ ಊರಲ್ಲಿ ಒಂದು ಮಾರಿಕಾಂಬಾ ಜಾತ್ರೆ ಇತ್ತು. ಅಲ್ಲಿ ಉತ್ಸವ ನಡೀತಿತ್ತು. ಅಲ್ಲಿಗೆ ಹೋಗಿದ್ವಿ. ಅದು ಒಂದು 3 ಡೇಸ್ ಇರುತ್ತೆ ಹಬ್ಬ. ಹಾಗಾಗಿ ನಾನು ಅಲ್ಲಿ ಒಂದು 3 ಡೇಸ್ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತೆ ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ಲೊಂದು ಒಂದಿನ ಆಯ್ತು. ಹಾಗಾಗಿ ನಿಮ್ ಜೊತೆ ನಾನು ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗ್ಲಿಲ್ಲ. ಜೊತೆಗೆ ಇವಾಗ ಹಬ್ಬ ಬೇರೆ ಬಂದಿದೆ ಅಲ್ವಾ, ಕ್ಲೀನಿಂಗ್ ನಡೀತಾ ಇದೆ. ಅದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಂತ್ರಾಲಯದಲ್ಲಿ ಹೋಗಿರೋದನ್ನು ಈ ವಿಡಿಯೋದಲ್ಲೇ ಮುಂದೆ ನಿಮ್ಗೆ ನೋಡ್ಬೋದು. ಈ 2 ಸೇರಿನಷ್ಟು ಬೇಳೆ ಹಾಕಿದ್ರು ಅಮ್ಮ. ದೊಡ್ಡ ಪಾತ್ರೆಯಲ್ಲಿ ಬೇಳೆ ಹಾಕಿದ್ದಾರೆ. ಅದಕ್ಕಿಲ್ಲಿ ನಾವು ಕೆಜಿ ಲೆಕ್ಕ ಅನ್ನೋದ್ಕಿಂತ 2 ಸೇರು ಅಂತೇಳಿ ಹಾಕಿದ್ರು. ಅದಕ್ಕಿಲ್ಲಿ ಬೆಲ್ಲವನ್ನು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಹಾಕ್ತಾ ಇದ್ದಾರೆ ಅಮ್ಮ. ಅಮ್ಮ, ಅಕ್ಕ ಎಲ್ಲರೂ ಸೇರ್ಕೊಂಡು ಹೋಳಿಗೆ ಮಾಡಿದ್ವಿ. ಏನದು? ಕೊಬ್ಬರಿ ಗಂಜಿ ನಂಗೆ ಎಳ್ನೀರು ಇಷ್ಟ. ನಿನ್ ಗಂಜಿ ಇಷ್ಟನಾ? ಎಷ್ಟು ಇಷ್ಟ? ಅವರಿಗೂ ಕೊಬ್ಬರಿ ಇಷ್ಟ. ಕೊಡ್ತೀಯಾ? ಏಕೆ? ಲೋಚನ್ ನೋಡಿದ್ರಲ್ಲ ನಮ್ಮ ಪಾಪು ಎಷ್ಟೊಂದು ಮಾತಾಡ್ತಾನೆ. ಇವನು ನಮ್ಮ ಸಿಸ್ಟರ್ ಇದಾರಲ್ಲ, ಅವ್ರ ಮೊಮ್ಮಗ. ಇವನಿಗೆ ಈಗ 2.5 ವರ್ಷ. ತುಂಬ ಚೆನ್ನಾಗಿ ಮಾತಾಡ್ತಾನೆ. ತುಂಬ ಎಷ್ಟು ಬುದ್ಧಿವಂತ ಅಂತ ಹೇಳಕ್ಕೆ ಒಂಥರ ಅನ್ಸುತ್ತೆ, ಅಷ್ಟು ಬುದ್ಧಿವಂತ. ಬನ್ನಿ ಏನೇನು ಮಾಡಿದ್ದಾರೆ ಎಲ್ಲವನ್ನು ತೋರಿಸ್ತೀನಿ. ಬೇಳೆ ಇನ್ನೇನು ಕುದೀತಾ ಇದೆ ನೋಡು. ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕುದಿ ಬಂದಿದೆ. ಇದೆಲ್ಲ ಇದನ್ನ ಬೇಳೆಯನ್ನ ಬಸ್ಕೊಂಡು ಇದರಿಂದ ಒಂದು ಕಟ್ ಮಾಡ್ತಾರೆ, ಅಥವಾ ಬೇಳೆ ಕಟ್ಟಿನ ಸಾರು ಅಂತಾರೆ, ಅಥವಾ ಹೋಳಿಗೆ ಸಾಂಬಾರ್ ಅಂತಾರೆ. ನೋಡಿ ಇಲ್ಲಿ ಅದನ್ನೆಲ್ಲ ಬೇಯಿಸ್ಕೊಂಡಿದ್ರದಕ್ಕೆಲ್ಲ ಅದನ್ನ ಬಸ್ಕೊಂಡು ಇಲ್ಲಿ ಬಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕ್ತಿದ್ದಾರೆ ನಮ್ಮ ಸಿಸ್ಟ್ರು. ಇದನ್ನ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನ ಕುದಿಸ್ಬೇಕು. ಕುದಿಸಿ ಗ್ರೈಂಡರ್ಗೆ ಹಾಕ್ಬೇಕು. ಗ್ರೈಂಡರ್ಗೆ ಹಾಕಿದ ನಂತರ ಹೂರಣ ರೆಡಿ ಆಗುತ್ತೆ. ನಮ್ಮ ಕಡೆ ಎಲ್ಲ ಈ ಹಬ್ಬಕ್ಕೆ ಹೋಳಿಗೆನೂ ಮಾಡಿಸ್ತಾರೆ ನೈಟ್, ಮಂಗಳವಾರ ರಾತ್ರಿ. ಮತ್ತೆ ಬುಧವಾರ ಎಲ್ಲ ಸ್ವೀಟ್ಸ್ ಮಾಡಿಸ್ತಾರೆ. ಲಾಡು, ಮಾಲ್ದಿ, ಈ ಥರ ಎಲ್ಲ ಸ್ವೀಟ್ ಅವರಿಗೆ ಏನು ಬೇಕೋ ಅದನ್ನು ಸ್ವೀಟ್ ಮಾಡಿಸ್ತಾರೆ. ಇದು ಕಟ್ಟಿನ ಸಾರಿಗೆಲ್ಲ ಇಲ್ಲಿ ಫ್ರೈ ಮಾಡ್ಕೊಂಡಿರೋದು. ಇನ್ನೇನು ನಾವು ಸಂಜೆ ಈವ್ನಿಂಗು ಚೆನ್ನಾಗಿರುತ್ತೆ ಇದು. ಅಂದರೆ ದೇವಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ, ಉತ್ಸವ ಮಾಡ್ತಾರಲ್ಲ ಇದನ್ನಿಟ್ಟು ದೇವಿಯನ್ನು. ಹಾಗಾಗಿ ಇದನ್ನ ನೈಟ್ ಹೋಗ್ತಾ ಇದ್ದೀವಿ. ನೈಟ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಇದನ್ನ ವಿಡಿಯೋ ಮಾಡಿಕೊಂಡೆ. ಬರಲ್ಲ ಅಂತವ್ರು. ತುಂಬ ಅಂದರೆ ತುಂಬ ಜನ ಸೇರಿತ್ತು. ಯಾಕಂದರೆ 5 ವರ್ಷಕ್ಕೊಂದ್ಸಾರಿ, 3 ವರ್ಷಕ್ಕೊಂದ್ಸಾರಿ, 9 ವರ್ಷಕ್ಕೊಂದ್ಸಾರಿ ಆ ಊರಿನಲ್ಲಿ ಆ ಪದ್ಧತಿಗೆ ಅನುಸಾರವಾಗಿ ಜಾತ್ರೆ ಅಥವಾ ಈ ಮಾರಿಕಾಂಬ ಏನು ಮಾರಿ ಹಬ್ಬ ಅಂತಾರಲ್ಲ ಇದನ್ನ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಜನ ಇತ್ತು. ನೋಡ್ಲಿಕ್ಕೂ ತುಂಬ ಚೆನ್ನಾಗಿತ್ತು. ಮೆಮೊರಿಗೋಸ್ಕರ ಇರುತ್ತೆ ಯೂಟ್ಯೂಬಲ್ಲಿ ಹಾಕಿದ್ರೆ ಅಂತೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಪಾಪು ಇದನ್ನಲ್ಲ ಅವ್ರ ಅಜ್ಜಿಯವರು, ನಮ್ಮ ಸಿಸ್ಟರ್ ಅವರು. ಈ ಥರ ಅವನಿಗೆ ದೇವ್ರನ್ನ ಭಕ್ತಿ ತುಂಬ ಇದೆ. ಚೆನ್ನಾಗಿ ಇದನ್ನ ಮಾಡ್ತಾನೆ. ಮಮ್ಮಿ ಹೇಳ್ಕೊಟ್ಟಂಗೆಲ್ಲ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ. ಆಮೇಲೆ ಇಲ್ಲಿ ನೈಟ್ ಎಲ್ಲ ದೇವಿಯನ್ನು ಊರಿನ ಸುತ್ತ ಎಲ್ಲ ಮೆರವಣಿಗೆ ಮಾಡ್ತಾರೆ. ಊರೊಳಗೆಲ್ಲ ನೋಡ್ತಾ ಇರ್ಬೋದು. ಇನ್ನೇನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೀವಿ. ಸುಮಾರು ಇದೆಲ್ಲ 10:30 ಏನೋ ಆಗಿತ್ತು ನಾವು ಬಂದಾಗ. ಇದು ತಿರುಗಿ ಮಾರನೇ ದಿನ ನೋಡ್ರಿ, ಪಾಪು JCB ತಂದಿದ್ದಾನೆ. ಅವ್ನು ಊಟನೇ ಮಾಡಂಗಿಲ್ಲ. ಮಕ್ಳಿಗೆ ಗೊತ್ತಲ್ಲ, ಆಟಿಕೆ ಸಾಮಾನು ಅಂದ್ರೆ ಊಟನೂ ಬೇಡ ಏನೂ ಬೇಡ. ಇದು ಪಾಪು ಇದಾರಲ್ಲ ಅವ್ರ ಅಜ್ಜಿ, ಅವ್ರ ಪಪ್ಪನ ಮಮ್ಮಿಯವರು ಊಟ ಮಾಡ್ತಿದ್ದಾರೆ. ಅವರು ಬೇಗ ಹೊರಟಿದ್ರು, ಅದಕ್ಕೋಸ್ಕರ ಅವರು ಊಟ ಮಾಡ್ತಿದ್ದಾರೆ. ಊರಿಗೆ ಹೋಗ್ತಾ ಇದ್ರು. ನೋಡ್ತಾ ಇದ್ದೀರಲ್ವಾ ಬಾಳೆ ಎಲೆ ಊಟ. ಪ್ರತಿಯೊಬ್ಬರು ಮನೆಯಲ್ಲೂ ವೆರೈಟಿ ಸ್ವೀಟು. ನೋಡಿ ಈ ಥರ ಸ್ವೀಟ್ ಮಾಡಿಸಿದ್ದಾರೆ ಅವರು. ಇದ್ರ ಜೊತೆಗೆ ಮಾಲ್ದಿ ಇತ್ತು, ಹೋಳಿಗೆ ಇತ್ತು, ಲಾಡು, ಖಾರ, ಮಾಲ್ದಿ, ಜಿಲೇಬಿ, ಕೆಲವರು ಹಾಲ್ ಪೇಡ,
ಈ ಥರ ವೆರೈಟಿ ಎಲ್ಲ ಮಾಡಿಸಿದ್ರು. ಹಾಗೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ವಾಪಸ್ ಬರುವಾಗ ವಿಡಿಯೋ ಮಾಡಿದ್ದು. ಜಾತ್ರೆಯಿಂದ ವಾಪಸ್ ಬರ್ತಾ ಇದ್ವಿ. ಎಷ್ಟು ಸಾರಿ ಹೋದ್ರೂ ಬೇಜಾರಾಗದೆ ಇರುವಂಥ ಪ್ಲೇಸ್ ಅಂತ ಹೇಳ್ಬೋದು. ನನ್ನ ದೃಷ್ಟಿಯಲ್ಲಿ ಅಂದ್ಕೊಂಡಿದ್ದೀನಿ. ಏಕಂದ್ರೆ ಕ್ರೌಡ್ ಇರುತ್ತೆ. ಬಟ್ ದೇವರ ದರ್ಶನ ಅಂತೂ ಬೇಗ ಬೇಗ ಆಗುತ್ತಲ್ಲ, ಅದೊಂದು ತುಂಬ ಖುಷಿ ವಿಚಾರ. ಈ ಧರ್ಮಸ್ಥಳ ಅಲ್ಲೆಲ್ಲ ಹೋದ್ರಂತೂ ತುಂಬ ಕಾಯಬೇಕು ದೇವ್ರ ದರ್ಶನಕ್ಕೋಸ್ಕರ. ಬಟ್ ಈ ಮಂತ್ರಾಲಯದಲ್ಲಿ ಮಾತ್ರ ದೇವರ ದರ್ಶನ ಬೇಗ ಆಗ್ಬಿಡುತ್ತೆ. ರಾಯರ ದರ್ಶನ ಬೇಗ ಕೊಟ್ಬಿಡ್ತಾರೆ. ಈ ಸರಿ ನೋಡ್ತಾ ಇದೀರಲ್ಲ, ಹೊರಗಡೆಯಿಂದನೇ ಕ್ಯೂ ಇದೆ. ಅದು ವರ್ಧಂತಿ ಆಯ್ತಲ್ವಾ, ತಿರ್ಗಾ 24ಕ್ಕೆ ನಾವು 27 ಸಂಜೆ ಬಿಟ್ಟಿದ್ದು. ಅಂದ್ರೆ ಈವ್ನಿಂಗ್ 8 ಗಂಟೆ ಆಗಿತ್ತು ನಾವು ದಾವಣಗೆರೆ ಬಿಟ್ಟಾಗ. ಬಸ್ಸಿಗೆ ಹೋಗಿದ್ವಿ. ರಿಸರ್ವೇಶನ್ ಮಾಡಿಸಿದ್ವಲ್ಲ, ಹಾಗಾಗಿ ನಾವು ಬಸ್ಸಿಗೆ ಹೋಗಿದ್ವಿ. ನೋಡ್ತಾ ಇದೀರಲ್ಲ, ಇಲ್ಲಿ ಇನ್ನು ಟೈಮು 7:30 ಏನೋ ಮೇ ಬಿ ಆಗಿತ್ತು ಅನ್ಸುತ್ತೆ. ಹಾಗಾಗಿ ಇಲ್ಲಿ ಏನು ಕ್ರೌಡ್ ಇರಲಿಲ್ಲ. ನಾವೆಲ್ಲ 4:30ಗೆಲ್ಲ ಹೋದ್ವಿ ನಾವು. ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಇನ್ನೇನು ದೇವ್ರ ದರ್ಶನಕ್ಕೋಸ್ಕರ ಬಂದ್ವಿ. ಕ್ಯೂ ನಿಲ್ಲೋಣ ಅಂತ ಕಡಿಮೆ ಇತ್ತು ಕ್ಯೂ. ನಿಂತ್ಕೊಂಡ್ವಿ. 8:30ಗೆಲ್ಲ ದೇವರ ದರ್ಶನನೂ ಆಯ್ತು. ರಾಯರು ತುಂಬಾ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ಆಮೇಲೆ ನೆಕ್ಸ್ಟ್ ದರ್ಶನ ಆದ್ಮೇಲೆ ಸುಬೇಂದ್ರ ತೀರ್ಥ ಅವರು ನಮಗೆ ಅಲ್ಲಿ ಮಂತ್ರಕ್ಷತೆ ಮತ್ತು ಪ್ರಸಾದ ಕೊಡ್ತಾರಲ್ಲ, ಕಲ್ಸಕ್ರೆನ, ಅದನ್ನ ತಗೊಳೋದ್ ಗೊತ್ತಿರ್ಲಿಲ್ಲ. ನಮಗೆ ಕೊಡ್ತಾರಂತ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ರು, ಇಲ್ಲ ಇವತ್ತು ವರ್ಧಂತಿ ಇದೆಯಲ್ಲ, ಇದು ದ್ವಾದಶಿ ಇದೆಯಲ್ಲ, ಬೇಗ ಬರ್ತಾರೆ. ಶುಕ್ರವಾರ ಏಕಾದಶಿ ಇತ್ತು, ಶನಿವಾರ ದ್ವಾದಶಿ ಇತ್ತು. ಇವತ್ತು ಬೇಗ ಬರ್ತಾರೆ, ಇಲ್ಲಿ ವೆಯ್ಟ್ ಮಾಡ್ಬೇಕಂತ ಅಲ್ಲಿ ಎಲ್ಲ ಕ್ಯೂ ನಿಂತಿದ್ರು. ನಾವು ಅಲ್ಲಿ ನಿಂತ್ಕೊಂಡ್ವಿ. ಆಮೇಲೆ ಅವ್ರದ್ದು ದರ್ಶನ ಆಯ್ತು. ಅವರು ಮಂತ್ರಾಕ್ಷತೆ ಎಲ್ಲ ಕೊಟ್ರು. ಅವರ ಸುಬೇಂದ್ರ ತೀರ್ಥ ಅವರ ಇದನ್ನ ದರ್ಶನ, ಅವ್ರದ್ದು ಆಶೀರ್ವಾದ ತಗೊಂಡು ನಾವು ಮತ್ತೆ ಬಂದ್ವಿ ವಾಪಸ್. ಬಂದು ಎಲ್ಲ ಊಟ ಎಲ್ಲ ಮಾಡಿ ಫಸ್ಟ್ ನಾವು ಶಾಪಿಂಗ್ ಮಾಡಿದ್ವಿ. ಟೈಮ್ ಇತ್ತು, 11:30 ಆಗಿರಲಿಲ್ಲ. ಆವಾಗೆಲ್ಲ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಸಂಜೆ 4 ಗಂಟೆವರೆಗೂ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದ್ರೆ ಮತ್ತೆ ಯಾವಾಗ ಬರ್ತೀವೋ ಇಲ್ಲ ಅಂದ್ರೆ ನಾವು ಪಂಚಮುಖಿ ದೇವಸ್ಥಾನಗಳಲ್ಲಿ ಏನು 5 ದೇವಸ್ಥಾನ ತೋರಿಸ್ತಾರಲ್ಲ, ಅಲ್ಲೆಲ್ಲ ಹೋಗ್ಲಿಲ್ಲ ನಾವು. ಯಾಕಂದ್ರೆ ಆಲ್ರೆಡಿ ಹೋಗಿದ್ದೀವಿ ತುಂಬಾ ಸಾರಿ ಅಂತೇಳಿ ಹೋಗ್ಲಿಲ್ಲ. ಈ ಸಲ ನಾವು ಡಿಸೈಡ್ ಮಾಡಿ ಬಂದಿದ್ವಿ, ಮಂತ್ರಾಲಯದಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡು ಬಂದಿದ್ವಿ. ಬಿಸಿಲು ಬೇರೆ ಇತ್ತಲ್ವಾ, ಹಾಗಾಗಿ ಮಕ್ಕಳು ಬೇರೆ ಬಂದಿದ್ರು ಜೊತೆಗೆ. ಸೊ ಹಾಗಾಗಿ ನಾವು ಮಂತ್ರಾಲಯದಲ್ಲಿ ಅಲ್ಲಿ ಹೊರಗಡೆನೆ, ಟೆಂಪಲ್ ಹೊರಗಡೆನೆ ನಾವು ಕೂತ್ಕೊಂಡಿದ್ವಿ. ನೋಡ್ತಾ ಇದೀರಿ, ಇಷ್ಟೇ, ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಮಧ್ಯಾಹ್ನ ಎಲ್ಲ ತುಂಬಾ ಇತ್ತು. ಇದು ಸಂಜೆ 4 ಗಂಟೆ ಸುಮಾರಿಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಇಷ್ಟು ಜನ ಹೋಗಿದ್ವಿ ನಾವು. ಮನಸ್ಸಿಲ್ಲದೆ ಇನ್ನೇನು ಹೊರಡ್ಬೇಕಲ್ಲ ನಾವು, ಮಂತ್ರಾಲಯ ಬಿಟ್ಟು ಹೋಗ್ಬೇಕು. ಮತ್ತೆ ನಮ್ಗೆ ರಾಯರು ಯಾವಾಗ ಕರೆಸ್ಕೊಳ್ತಾರಂತ ಗೊತ್ತಿಲ್ಲ. ಹಾಗಾಗಿ ನಾನು ಹೋಗುವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ, ಅವರಿಗೂ ಒಂಥರ ಸ್ವಲ್ಪ ರಿಲ್ಯಾಕ್ಸ್ ಆದಂಗಾಯ್ತು. ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಮತ್ತೆ ರಾಯರು ನಮ್ಮನ್ನ ಯಾವಾಗ ಕರೆಸ್ಕೊಳ್ತಾರೋ ಗೊತ್ತಿಲ್ಲ. 2-3 ತಿಂಗಳಿಗೊಂದ್ಸರಿ, ಈ ವರ್ಷದಲ್ಲಿ 5 ಸಾರಿ ಹೋಗಿದ್ದೀವಿ. ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಎಣಿಸ್ಬಾರ್ದು ಅಂತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.